ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ನಿಯರ್ ಹುಬ್ಳಿ ತಡಸ್ ರೋಡಲ್ಲಿರುವಂಥ ಶಿವಶಕ್ತಿಧಾಮ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ವಿ. ಸೊ ಅದರಲ್ಲಿರುವಂಥ ಕೆಲವೊಂದು ಪಾಯಿಂಟ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ರೀ. ಬರೀ ಹೇಗಿದೆ ಅಂಥೇಳಿ ನೋಡ್ಕೊಂಬರೋಣ. ನೋಡಿರಿ, ನಾವು ಹೋಗ್ತಾ ಇರೋದು ಇದು ಶಿವಶಕ್ತಿಧಾಮ ಅಂಥೇಳಿ. ತುಂಬಾ ಚೆನ್ನಾಗಿದೆ. ಇದರ ಕ್ಲೀನ್ನೆಸ್ಸು ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿತ್ತು. ನಮಗಂತೂ ತುಂಬಾ ಇಷ್ಟ ಇತ್ತು. ನಾವು ಹೋಗಿದ್ದು ಫ್ಯಾಮಿಲಿ ಟ್ರಿಪ್. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದರೆ ತುಂಬಾ ಶಾಂತವಾಗಿತ್ತು, ಕೂತ್ರೆ ನೆಮ್ಮದಿಯಾಗಿತ್ತು. ಸೊ ದೇವಸ್ಥಾನ ಅಂದರೆ ಹಾಗೆ ಅಲ್ವಾ, ಶಾಂತಿ ನೆಮ್ಮದಿ ಎಲ್ಲ ತುಂಬಿ ಇರುತ್ತೆ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಎಂಟ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ ಕೂಡ ಲಭ್ಯವಾಗಿತ್ತು. ಸೊ ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದಾರೆ, ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂಥೇಳಿ. ಸೊ ನೋಡಿ, ಇದು ಎಂಟ್ರೆನ್ಸು. ಇದರಲ್ಲಿ ನೀರು ಕೂಡ ಬಿಟ್ಟಿದ್ದಾರೆ. ಸೊ ಮೆಟ್ಲು ಹತ್ಕೊಂಡು ಹೋದರೆ ಇದು ಒಳಗಡೆ ಗರ್ಭಗುಡಿ. ಸೊ ಗರ್ಭಗುಡಿ ಒಳಗೆ ನಮಗೆ ಫೋನು ಅಲೋ ಇಲ್ಲ, ವಿಡಿಯೋ ಫೋಟೋ ತೆಗೆಯೋದಕ್ಕೆ ಅಲೋ ಅಂತೂ ಇರಲೇ ಇಲ್ಲ. ಸೊ ನಾವು ಕೈ ಮುಗಿದು ಬೇಡ್ಕೊಂಡು ಈ ಥರ ಬಂದ್ವಿ. ನೋಡಿ ಯಾವ ಥರ ಗಿಡಗಳನ್ನು ಬೆಳೆಸಿದ್ದಾರೆ ಅಂತ ಹೇಳಿದರೆ ತುಂಬಾ ಖುಷಿಯಾಗುತ್ತೆ. ಆ ಗಿಡ ನೋಡಿದರೆ, ಆ ಪ್ಲೇಸ್ ನೋಡಿದ್ರೆ ನಾವು ಹೋಗಿರುವಂಥ ಟ್ರಿಪ್ಗೆ ಇದು ಒಳ್ಳೆ ಪ್ಲೇಸ್ ಅಂಥೇಳಿ ನಮಗೆ ಅನ್ನಿಸ್ತು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಇದೆ ಅಂಥೇಳಿ. ಗಿಡ ಅಂತೂ ತುಂಬ ವಿಧವಾಗಿ ಗಿಡ ಹಾಕಿದ್ರು. ಹೂವಂತೂ ತುಂಬಾ ಫ್ರೆಶ್ ಆಗಿತ್ತು. ಯಾರು ಹೂಗಳನ್ನು ಹರಿಯುವಂತಿಲ್ಲ, ಮುಡಿಯುವಂತಿಲ್ಲ, ಅಷ್ಟು ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ಅದು ಶೋಕಿಗೋಸ್ಕರ ಬಿಟ್ಟಿರುವಂಥದ್ದು, ದೇವ್ರ ಪೂಜೆಗಷ್ಟೇ ಬಳಸ್ಕೊತಾರೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಇದೆ ಅಂಥೇಳಿ. ಇದೊಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು, ಆ ಥರ ಇತ್ತು. ಇದೊಂದು ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ನೀವು ₹1 ಕಾಯಿನ್ನ ಹಾಕಿ ಏನು ಬೇಡ್ಕೊಂಡ್ರು ನಿಮಗೆ ಈಡೇರುತ್ತೆ ಅನ್ನೋದೊಂದು ಭಕ್ತಿ. ಸೊ ನಾವು ಕೂಡ ₹1 ಕಾಯಿನ್ ಹಾಕ್ಕೊಂಡು ಬೇಡ್ಕೊಂಡ್ವಿ. ಬೇಡೋವಂಥ ದೇವರು, ಕೊಡೋವಂಥ ದೇವರು ಅವನೇ ಅಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ಇದ್ರ ಬಾಗ್ಲಂತೂ ಎಷ್ಟು ಚೆನ್ನಾಗಿತ್ತು, ಎಷ್ಟು ಡಿಸೈನಾಗಿ ಮಾಡಿದರು ಅಂತ ಹೇಳಿದರೆ ನೋಡೋಕ್ಕೆ ಎರಡು ಕಣ್ಣು ಸಾಲು ಕೂಡ ಸಾಲೋದು. ಎಷ್ಟು ಚೆನ್ನಾಗಿತ್ತು. ಗಂಟೆಗಳನ್ನೆಲ್ಲ ಅಲ್ಲಿ ಅಳವಡಿಸಿದ್ರು. ಹಾಗೆಯೇ ಒಂದು ವಿಡಿಯೋನ ನಾನು ಗರ್ಭಗುಡಿ ಒಳಗೆ ಮಾಡಿಕೊಂಡೆ. ಎಲ್ಲ ನಮ್ಮ ಫ್ಯಾಮಿಲಿ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು, ನಮ್ಮ ಮನೆಯವರು, ನಮ್ಮತ್ತೆ, ಸೊ ನಮ್ಮ ಏರಿಯಾದರೆಲ್ಲ ನಾವು ಕೂತ್ಕೊಂಡಿದ್ವಿ. ಅದಾದಮೇಲೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ವಿ. ದೇವರ ಪ್ರಸಾದ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಖುಷಿ ಅನಿಸುತ್ತೆ. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ಗಿಡ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಇದೊಂದು ಶೋ ಪ್ಲ್ಯಾಂಟು. ಅದನ್ನು ಒಂದು ಕಡೆ ಮಾತ್ರ ಹಾಕಿದ್ರು, ಅಷ್ಟು ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಹಾಕಿದ್ರು. ಇದನ್ನು ಬರೋರಿಗೆ ಇದು ತುಂಬ ಲುಕ್ಕಾಗಿ ಕಾಣಲಿ, ತುಂಬ ಚೆನ್ನಾಗಿ ಕಾಣಲಿ ಅಂಥೇಳಿ. ಫೋಟೋ ಏನಾದರೂ ತೆಕ್ಕೋಬೇಕಂದ್ರೆ ಫೋಟೋಶೂಟ್ಗೂ ತುಂಬಾ ಚೆನ್ನಾಗಿತ್ತು ಈ ಗಿಡಗಳು. ಇದರ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ನಮಗೆ ಕೂಡ ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಈ ಪ್ಲೇಸ್ನ ನೋಡೋದಕ್ಕೆ ಫಾರಿನರ್ಸ್ ಕೂಡ ಬಂದಿದ್ದರು. ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಕಡೆ ಹರಡುತ್ತೆ ಅಂತ ಹೇಳಿದರೆ ಎಷ್ಟು ಖುಷಿ ಅನಿಸುತ್ತೆ. ನೋಡಿ, ಫಾರಿನರ್ಸು ಅವರ ಡ್ರೆಸ್ಗಳನ್ನು ನೋಡಿದ್ರೆ ಎಷ್ಟು ಖುಷಿ ಅನಿಸಿತ್ತು. ನಮ್ಮ ಕಡೆ ಹಾಕೋ ಥರನೇ ಡ್ರೆಸ್ನ ಹಾಕ್ಕೊಂಡಿದ್ರು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇದು ಎಂಟ್ರೆನ್ಸು, ಮೇನ್ ರೋಡಲ್ಲಿ ಬರುವಂಥ ಎಂಟ್ರೆನ್ಸು. ಹೊರಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರೆ, ಈ ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ಲ ಅದೇ ದೇವಸ್ಥಾನ ಥರ ತುಂಬ ಚೆನ್ನಾಗಿತ್ತು. ಸೊ ಅದರ ಕಲರ್ ಕಾಂಬಿನೇಷನ್ನು, ಅವ್ರು ಕೆತ್ತಿರುವಂಥ ಅದು ದೇವರ ವಿಗ್ರಹಗಳು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಇದನ್ನು ಹೇಳೋದಾದರೆ ಯಾರಿಗೂ ಗೊತ್ತಾಗೋದಿಲ್ಲ. ಡೈರೆಕ್ಟಾಗಿ ನೋಡಿದರೆ ಮಾತ್ರ ಇದರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನಾನು ಮತ್ತೊಮ್ಮೆ ಈ ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲೀನ್ನೆಸ್ ಇತ್ತು, ಎಷ್ಟು ಮೇಂಟೆನೆನ್ಸ್ ಮಾಡಿದ್ದಾರೆ, ಎಷ್ಟು ಡಿಸಿಪ್ಲಿನ್ ಆಗಿತ್ತು ಅಂತ ಹೇಳಿದರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು. ಈ ಪ್ಲ್ಯಾಂಟ್ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ನೋಡ್ತಿರ್ಬೋದು, ರಾಣಿ ಪಿಂಕು ಮತ್ತು ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿತ್ತು. ಅದ್ರ ಕೆಳಗಡೆ ಹುಲ್ಲುಗಳನ್ನು ನೆಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ. ನಾವು ಈ ಪ್ಲೇಸ್ಗಳಲ್ಲಿ ತೆಕ್ಕೊಂಡಿರುವಂಥ ಫೋಟೋಗಳನ್ನು ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಇಷ್ಟ ಇದ್ದವರು ನೋಡ್ಬೋದು. ಎಷ್ಟು ಚೆನ್ನಾಗಿ ಬರ್ತವೆ ಅಂತ ಹೇಳಿದರೆ ಇಲ್ಲಿ ಫೋಟೋಶೂಟ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ.